ಫೀಮೇಲ್ಸ್ನಲ್ಲಿ ಕ್ಲೈಟೋರಿಸ್ ಅಂತ ಇರುತ್ತೆ, ಚಂದ್ರನಾಡಿ ಅಂತಾರೆ ಕನ್ನಡದಲ್ಲಿ. ಅದನ್ನು ಸ್ಟಿಮ್ಯುಲೇಟ್ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ವೆಜೈನಲ್ ಸೆಕ್ರೀಷನ್ ಆಗುತ್ತೆ, ತೇವ ಆಗುತ್ತೆ, ಎಲ್ಲೋ ಒಂದು ಕಡೆ ಪ್ಲೆಷರ್ ಸಿಗುತ್ತೆ. ಇದನ್ನು ಮಾಡ್ಕೋತಾರೆ. ಮಾಡ್ಕೊಳ್ಳೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ? ಇದು ಭಾಳ ಇಂಪಾರ್ಟೆಂಟ್ ಕ್ವೆಶ್ಚನ್. ಮುಂದಿನ ತಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ತೊಂದರೆ ಆಗುತ್ತಾ? ಸರ್ಟನ್ಲಿ ನಾಟ್. ಅದರೊಳಗಾಗಿ ಅನ್ಫಾರ್ಚುನೇಟ್ಲಿ ಗಂಡು ಮಕ್ಕಳಿಗೆ ಒಂದು ಫಿಯರ್ ಏನಂದರೆ, ಪ್ರತಿದಿನ ಮಾಡ್ಕೊಳ್ತಾ ಇದ್ದರೆ ಅಷ್ಟೊಂದು ವೀರ್ಯ ಹೋದಾಗ ಒಂದು ತೊಟ್ಟು ವೀರ್ಯ 20 ತೊಟ್ಟು ಬ್ಲಡ್ಡಿಗೆ ಸಮಾನ ಅಂತ ಯಾರೋ ವೈಜ್ಞಾನಿಕವಾಗಿ ನಿಮಗೆ ತಿಳಿಸಿರ್ತಾರೆ. ಇದು ಸುಳ್ಳು. ವೀರ್ಯ ಕೂಡ ನಿಮ್ಮ ಜೊಲ್ಲು ಹೆಂಗಿದೆಯೋ, ರೀಸಸ್ ಹೆಂಗಿದೆಯೋ, ಬೇರೆ ಸೆಕ್ರೇಷನ್ಸ್ ಹೆಂಗಿದೆಯೋ ಅದೇ ರೀತಿಯ ಇದು ಕೂಡ ಸೆಮೈನಲ್ ವೆಸಿಕಲ್ಸ್ ಇರ್ತವೆ, ಟೆಸ್ಟಿಸ್ ಇರ್ತದೆ, ಪ್ರಾಸ್ಟೇಟ್ ಇರ್ತದೆ. ಇದೆಲ್ಲದರ ಒಟ್ಟು ಸೆಕ್ರೇಷನ್ನ ನಾವು ಸೆಮೆನ್ ಅಂತೀವಿ. ಅದು ಎಷ್ಟೇ ಹೊರಗಡೆ ಹೋದರೂ ಕೂಡ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಅದರಿಂದ ತೊಂದರೆ ಆಗಲ್ಲ. ಬಟ್ ಭಾಳ ಜನ ಸೈಕಲಾಜಿಕಲಿ ಡೌನ್ ಆಗಿಬಿಡ್ತಾರೆ. ಅಯ್ಯೋ, ನಾನು ದಿನ ಮಾಡ್ಕೊಂಡಿದ್ದೆ 5 ವರ್ಷದಿಂದ, ಅದಕ್ಕೆ ನಾನು ವೀಕ್ ಆಗಿಬಿಟ್ಟಿದ್ದೀನಿ. ಇಲ್ಲ, ಇದು ನಿಮ್ಮ ತಪ್ಪು ತಿಳುವಳಿಕೆ. ಬಟ್ ಹಂಗನ್ಕೊಂಡು ನೀವು ಅಸ್ತಮೈತನ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತಾ ಇಲ್ಲ. ಮಾಡ್ಕೊಳ್ಳೋರಿಗೆ ಧೈರ್ಯ ಹೇಳ್ತಿರೋದು ಅಷ್ಟೇ. ಅದರಿಂದ ಏನು, ಪ್ರತಿಯೊಂದರಲ್ಲೂ ಒಂದು ಇತಿಮಿತಿ ಅಂತ ಇರ್ತದೆ. ಸೊ ಅದನ್ನು ಗಮನದಲ್ಲಿಟ್ಕೊಳ್ಳಿ. ದಿನಕ್ಕೆ 5 ಸಾರಿ ಮಾಡ್ಕೋತೀನಿ ಹಂಗೆಲ್ಲ ಇಲ್ಲ. ನಿಮಗೆ ಯಾವಾಗ ಅದರ ನೆಸೆಸಿಟಿ ಅಂದರೆ ಅಗತ್ಯತೆ ಇರುತ್ತಲ್ಲ, ಆ ರೀತಿ ಮಾಡ್ಕೋಬೋದು.